ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಸಂವಿಧಾನದ ಮಹತ್ವದ ಭಾಗವಾದಂತಹ ಸಂವಿಧಾನದ 4ನೇ ಭಾಗವಾದಂತಹ ರಾಜ್ಯ ನಿರ್ದೇಶಕ ತತ್ವಗಳು ಈ ವಿಷಯದ ಕುರಿತಾಗಿ ಚರ್ಚಿಸುವಂಥ ಪ್ರಯತ್ನವನ್ನ ಮಾಡೋಣ. ಭಾರತ ಸಂವಿಧಾನದ 4ನೇ ಭಾಗದಲ್ಲಿ ಸಂವಿಧಾನದ 36ನೇ ವಿಧಿಯಿಂದ 51ನೇ ವಿಧಿಯವರೆಗೆ ರಾಜ್ಯ ನಿರ್ದೇಶಕ ತತ್ವಗಳ ಕುರಿತು ವಿವರಣೆಯನ್ನ ನೀಡಲಾಗಿದೆ. ಹಾಗಾದ್ರೆ ಏನಿವು ರಾಜ್ಯ ನಿರ್ದೇಶಕ ತತ್ವಗಳು? ರಾಜ್ಯಕ್ಕೆ ನಿರ್ದೇಶನವನ್ನ ನೀಡ್ತಾವೆ. ಏನು ನಿರ್ದೇಶನ? ಯಾವುದೇ ಸರ್ಕಾರ ಬಂದ್ರೂ ತನ್ನ ಆಳ್ವಿಕೆಯಲ್ಲಿ ಇಂತಹ ಕೆಲಸಗಳನ್ನು ಮಾಡಲೇಬೇಕು ಎಂಬಂತಹ ನಿರ್ದೇಶಗಳು. ಅಂದ್ರೆ ಸಮಾಜದ ಜನರ ಒಳಿತಿಗಾಗಿ, ದೇಶದ ಅಭಿವೃದ್ಧಿಗಾಗಿ, ಸಮಾನತೆ, ಸ್ವಾತಂತ್ರ್ಯ, ಆರ್ಥಿಕವಾಗಿ ಎಲ್ಲರೂ ಸಮಾನರಾಗಿರ್ಲಿಕ್ಕೆ, ಎಲ್ಲರಿಗೂ ಒಳ್ಳೆಯಂತಹ ಸ್ವಾತಂತ್ರ್ಯವನ್ನು ದಯಪಾಲಿಸಲಿಕ್ಕೆ ಸರ್ಕಾರ ಯಾವ ರೀತಿ ಆಳ್ವಿಕೆಯನ್ನು ಮಾಡಬೇಕು ಎಂಬುದರ ಕುರಿತಾಗಿ ಸಮಗ್ರ ವಿವರಣೆಯನ್ನ ನಾವು ಸಂವಿಧಾನದ 4ನೇ ಭಾಗದಲ್ಲಿ ನೋಡ್ತೀವಿ. ಹಾಗಾದ್ರೆ ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆರ್ enumerated in part 4 of the Constitution from Articles 36 to 51. The framers of the Constitution borrowed this idea from the Irish Constitution. ಅಂದ್ರೆ ಈ ರಾಜ್ಯ ನಿರ್ದೇಶಕ ತತ್ವಗಳು ಎಂಬ ಅಂಶವನ್ನ ಐರ್ಲೆಂಡ್ನ ಸಂವಿಧಾನದಿಂದ ಭಾರತ ಎರವಲಾಗಿ ಪಡೆದುಕೊಂಡಿದ್ದು, ಅದನ್ನ ನಮ್ಮ ದೇಶಕ್ಕೆ ಸೂಕ್ತವಾಗುವ ರೀತಿಯಲ್ಲಿ ಸಂವಿಧಾನ ರಚನಾಕಾರರು ಅಳವಡಿಸಿರುವುದನ್ನ ನೋಡ್ತೇವೆ. ಹಾಗಾದ್ರೆ ಈ ಸಂವಿಧಾನದ 4ನೇ ಭಾಗವಾದಂತಹ ರಾಜ್ಯ ನಿರ್ದೇಶಕಗಳ ತತ್ವಗಳ ಕುರಿತು ಡಾಕ್ಟರ್ BR ಅಂಬೇಡ್ಕರ್ ಡಿಸ್ಕ್ರೈಬ್ಡ್ ದೀಸ್ ಪ್ರಿನ್ಸಿಪಲ್ಸ್ ಆಸ್ ನೋವೆಲ್ ಫೀಚರ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಹೇಳ್ತಾರೆ. ಅದೇ ರೀತಿ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲಾಂಗ್ ವಿತ್ ದ ಫಂಡಮೆಂಟಲ್ ರೈಟ್ಸ್ ಕಂಟೈನ್ ದ ಫಿಲಾಸಫಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಇಸ್ ದ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಆತ್ಮ ಯಾವ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳನ್ನ ಸಂವಿಧಾನದ ಆತ್ಮ ಅಂತ ಹೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರೀತಾರೆ. ಅದೇ ರೀತಿ ಗ್ರಾನ್ವಿಲಿ ಆಸ್ಟಿನ್, ಭಾರತ ಸಂವಿಧಾನದ ಕುರಿತು ಆಳವಾಗಿ ಅಧ್ಯಯನ ನಡೆಸಿದಂತಹ ಗ್ರಾನ್ವಿಲಿ ಆಸ್ಟಿನ್ ರವರು ರಾಜ್ಯ ನಿರ್ದೇಶಕ ತತ್ವಗಳನ್ನ ಕನ್ಸೈನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಎನ್ನುವ ರೀತಿ ಬಣ್ಣಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಈ ರಾಜ್ಯ ನಿರ್ದೇಶಕ ತತ್ವಗಳ ಲಕ್ಷಣ ಏನು, ಯಾವ ರೀತಿಯ ಸ್ವರೂಪವನ್ನ ಈ ರಾಜ್ಯ ನಿರ್ದೇಶಕ ತತ್ವಗಳು ಹೊಂದಿದ್ದಾವು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಿ. ದ ಫ್ರೇಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಡಿನೋಟ್ಸ್ ದ ಐಡಿಯಲ್ಸ್ ದಟ್ ದ ಸ್ಟೇಟ್ ಶುಡ್ ಕೀಪ್ ಇನ್ ಮೈಂಡ್ ವೈಲ್ ಫಾರ್ಮುಲೇಟಿಂಗ್ ಪಾಲಿಸೀಸ್ ಅಂಡ್ ಇನ್ಯಾಕ್ಟಿಂಗ್ ಲಾಸ್. ಅಂದ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಾನೂನು ಹಾಗೂ ಯೋಜನೆಯನ್ನು ರೂಪಿಸುವಾಗ ಏನು ನಿಯಮಗಳನ್ನು ಪಾಲಿಸಬೇಕು, ಯಾವ ಆಧಾರದ ಮೇಲೆ, ಯಾವ ನೆಲೆಗಟ್ಟಿನ ಮೇಲೆ ತಮ್ಮ ಕಾಯ್ದೆಗಳನ್ನು, ಕಾನೂನುಗಳನ್ನು, ಯೋಜನೆಗಳನ್ನು ರೂಪಿಸಬೇಕು ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಅಂದ್ರೆ ಆಳುವ ವರ್ಗಕ್ಕೆ ನಿರ್ದೇಶನ ನೀಡುವಂತಹ ಒಂದು ಮಹತ್ತರವಾದಂತಹ ಅಡ್ವೈಸ್ ಅನ್ನ ಈ ರಾಜ್ಯ ನಿರ್ದೇಶಕ ತತ್ವಗಳು ಮಾಡುತ್ತಾವು. ಯಾವುದೇ ಸರ್ಕಾರ ಬಂದರೂ ಇಂತಿಂಥ ಕಾರ್ಯಕ್ರಮಗಳನ್ನು ಜನರ ಪರವಾಗಿ ಸಮಾಜದ ಒಳಿತಿಗಾಗಿ ಮಾಡಲೇಬೇಕು ಅನ್ನುವಂತಹ ನಿರ್ದೇಶನವನ್ನ, ಮಾರ್ಗದರ್ಶನವನ್ನ ನೀಡುವಂತಹವೇ ರಾಜ್ಯ ನಿರ್ದೇಶಕ ತತ್ವಗಳು. ಓಕೆ, ಈಗ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಕಾನ್ಸ್ಟಿಟ್ಯೂಟ್ ಎ ವೆರಿ ಕಾಂಪ್ರಿಹೆನ್ಸಿವ್ ಎಕನಾಮಿಕ್, ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪ್ರೋಗ್ರಾಮ್ ಫಾರ್ ಎ ಮಾಡರ್ನ್ ಡೆಮೋಕ್ರೆಟಿಕ್ ಸ್ಟೇಟ್. ದೇ ಏಮ್ ಆಟ್ realizing the high ideals of justice, liberty, equality and fraternity as outlined in the preamble of the Constitution. They embody the concept of a welfare state and that not of a police state. ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ನಾಗರಿಕರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಸುಧಾರಿಸುವಂತೆ ಮಾಡಿ ಅವರ ಜೀವನ ಮಟ್ಟವನ್ನ ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಬೇಕು. ಅಷ್ಟೇ ಅಲ್ಲ, ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವ ಮೂಲಕ ಒಂದು ಕಲ್ಯಾಣ ರಾಜ್ಯವನ್ನಾಗಿ ಮಾಡುವ ಹಂಬಲವನ್ನ, ಬಯಕೆಯ ಕುರಿತಾಗಿ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡುವಂತಹ ತತ್ವಗಳೇ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಹೇಳಿ ಹೇಳಬಹುದು. ಹಾಗಾದ್ರೆ ಮತ್ತೆ ಕೆಲವು ಲಕ್ಷಣಗಳನ್ನು ನೋಡೋದಾದ್ರೆ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆರ್ ನಾನ್ ಜಸ್ಟಿಸಿಯೇಬಲ್ ಇನ್ ನೇಚರ್. ಅಂದ್ರೆ ಇವು ನ್ಯಾಯ ರಕ್ಷಿತವಾದವುಗಳಲ್ಲ.
ಅವುಗಳು ರಾಜ್ಯ ನಿರ್ದೇಶಕ ತತ್ವಗಳನ್ನ ಸರ್ಕಾರ ಜಾರಿಗೊಳಿಸದಿದ್ರ ಯಾವುದೇ ನ್ಯಾಯಾಲಯಕ್ಕೆ ಸಾರ್ವಜನಿಕರು ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ನಾನ್ ಜಸ್ಟಿಸಿಯೇಬಲ್ ಅಥವಾ ನ್ಯಾಯರಕ್ಷಿತವಾದವುಗಳು ಅಲ್ಲ ಅನ್ನೋದನ್ನ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅದೇ ರೀತಿ ರಾಜಕೀಯ ರಹಿತತೆಯಿಂದ ಕೂಡಿದ್ದಾವೆ. ರಾಜ್ಯ ನಿರ್ದೇಶಕ ತತ್ವಗಳು ರಾಜಕೀಯ ರಹಿತತೆಯಿಂದ ಕೂಡಿದ್ದಾವೆ. ಇದರ ಅರ್ಥ ಏನಪ್ಪಾ ಅಂದ್ರೆ ಯಾವುದೇ ಸರ್ಕಾರ ಬರಲಿ, ಯಾವುದೇ ಪಕ್ಷದ ಸರ್ಕಾರ ಆಳ್ವಿಕೆ ಮಾಡಿದರೂ ಸಹಿತ ಏನೆಲ್ಲ ವಿಷಯಗಳನ್ನ ಅಥವಾ ಏನೆಲ್ಲ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಬಹುದು ಅನ್ನೋದರ ಕುರಿತು ಇವು ನಿರ್ದೇಶನವನ್ನ ಆಳುವ ವರ್ಗಕ್ಕೆ ನೀಡ್ತಾವೆ. ಹೀಗಾಗಿ ಒಂದು ಪಕ್ಷಕ್ಕೆ ಒಂದು ನಿರ್ದೇಶನ ಅಥವಾ ಒಂದು ಸರ್ಕಾರಕ್ಕೆ ಒಂದೇ ನಿರ್ದೇಶನ ಅನ್ನೋ ತರ ಇಂತಿಂತ ನಿರ್ದೇಶನಗಳನ್ನ ಇಂತಿಂತ ಸರ್ಕಾರನೇ ಬಂದಾಗ ಮಾಡಬೇಕು ಅನ್ನೋಂಥ ಯಾವುದೇ ಅನಿವಾರ್ಯತೆ ಅಥವಾ ನಿರ್ದಿಷ್ಟತೆಯನ್ನ ಹೇಳಂಗಿಲ್ಲ. ಅಂದ್ರೆ ಯಾವುದೇ ಸರ್ಕಾರ ಅಥವಾ ಯಾವುದೇ ಪಕ್ಷ ಅಧಿಕಾರದಲ್ಲಿದ್ರೂ ಸರ್ಕಾರ ಹೆಂಗ ನಡ್ಕೋಬೇಕು, ಯಾವ ಆಧಾರದ ಮೇಲೆ ಆಳ್ವಿಕೆಯನ್ನ ಮಾಡಬೇಕು, ಯೋಜನೆಗಳನ್ನು ರೂಪಿಸುವಾಗ ಏನೆಲ್ಲ ಅಂಶಗಳನ್ನು ಗಮನದಲ್ಲಿ ಇಡಬೇಕು ಎಂಬುದರ ಕುರಿತು ಸಾಮಾನ್ಯ ನಿರ್ದೇಶನಗಳನ್ನ, ಸಾಮಾನ್ಯ ಮಾರ್ಗದರ್ಶನವನ್ನ ರಾಜ್ಯ ನಿರ್ದೇಶಕ ತತ್ವಗಳು ನೀಡ್ತವೆ. ಓಕೆ, ಈಗ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ the classification of directive principles of state policy. As you know, the Constitution does not contain any classification of directive principles. However, on the basis of the content and direction, they can be classified into the broad categories like socialistic, Gandhian and liberal intellectual. ರಾಜ್ಯ ನಿರ್ದೇಶಕ ತತ್ವಗಳನ್ನ ಸಮರ್ಪಕವಾಗಿ ಒಂದು ವ್ಯವಸ್ಥಿತವಾದಂತಹ ಮಾರ್ಗದ ಮೂಲಕ ಅಧ್ಯಯನ ಮಾಡೋ ದೃಷ್ಟಿಯಿಂದ ನಮ್ಮಲ್ಲಿ ನಾವೇನ್ ಮಾಡ್ಕೊಳ್ತಾ ಇದ್ದೀವಿ, ರಾಜ್ಯ ನಿರ್ದೇಶಕ ತತ್ವಗಳು ಸರಿಯಾಗಿ ಅರ್ಥ ಆಗುವ ನಿಟ್ಟಿನಲ್ಲಿ ಅವುಗಳನ್ನ ವರ್ಗೀಕರಣ ಮಾಡಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈ ರಾಜ್ಯ ನಿರ್ದೇಶಕಗಳ ತತ್ವಗಳನ್ನ ಸಂವಿಧಾನ ಯಾವುದೇ ರೀತಿಯಲ್ಲಿ ವರ್ಗೀಕರಣ ಮಾಡಿಲ್ಲ. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನಾವು ಈ ರೀತಿಯ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ರಾಜ್ಯ ನಿರ್ದೇಶಕ ತತ್ವಗಳನ್ನ 3 ಪ್ರಕಾರಗಳಲ್ಲಿ, ಅವುಗಳ ಸ್ವಭಾವದ ಆಧಾರದ ಮೇಲೆ 3 ಪ್ರಕಾರಗಳಲ್ಲಿ ವರ್ಗೀಕರಣ ಮಾಡಿರುವುದನ್ನ ಕಾಣ್ತೇವೆ. ಮೊದಲನೇದು ಸಮಾಜವಾದಿ ತತ್ವಗಳು, ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ಸ್. ನಂತರ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಥವಾ ಗಾಂಧಿವಾದ. ಕೊನೆಯದಾಗಿ ಉದಾರವಾದಿ ತತ್ವಗಳ ಹಿನ್ನೆಲೆಯಲ್ಲಿ ಇರುವಂತಹ ರಾಜ್ಯ ನಿರ್ದೇಶಕ ತತ್ವಗಳು. ಹಾಗಾದ್ರೆ ಮೊದಲನೇ ವರ್ಗೀಕರಣವಾದಂತಹ ಸಮಾಜವಾದಿ ತತ್ವಗಳು ಏನ್ ಹೇಳ್ತಾವು? ಸಮಾಜವಾದಿ ತತ್ವ, ಸಮಾಜವಾದ ಅನ್ನೋದು ಏನ್ ಹೇಳುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅದರ ಹಿನ್ನೆಲೆ ಸಮಾಜವಾದಿ ತತ್ವಗಳು ಏನ್ ಹೇಳ್ತಾವು ಅನ್ನೋದನ್ನ ನಾವು ತಿಳ್ಕೋಬಹುದು. ದೀಸ್ ಪ್ರಿನ್ಸಿಪಲ್ಸ್ ರಿಫ್ಲೆಕ್ಟ್ ದ ಐಡಿಯಾಲಜಿ ಆಫ್ ಸೋಷಿಯಲಿಸಂ. ಸಮಾಜವಾದದ ತತ್ವಗಳನ್ನ, ಸಿದ್ಧಾಂತಗಳನ್ನ ಇವು ಪ್ರತಿಬಿಂಬಿಸ್ತಾವು. ಹಾಗಾದ್ರೆ ಪ್ರಜಾಸತ್ತಾತ್ಮಕ ಸಮಾಜವಾದಿ ರಾಜ್ಯವನ್ನಾಗಿ ರೂಪಿಸುವ ಉದ್ದೇಶವನ್ನ ರಾಜ್ಯ ನಿರ್ದೇಶಕ ತತ್ವಗಳು ಹೊಂದ್ಯಾವು. ಅಥವಾ ನಮ್ಮ ಸಮಾಜವನ್ನ ಅಥವಾ ನಮ್ಮ ದೇಶವನ್ನ ಒಂದು ಪ್ರಜಾಸತ್ತಾತ್ಮಕ ಸಮಾಜವಾದಿ ತತ್ವದ ಹಿನ್ನೆಲೆಯಲ್ಲಿ ರೂಪಿಸಬೇಕು ಎಂಬ ವಿಷಯವನ್ನ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ಸ್ ಹೇಳ್ತಾವು. ಹಾಗಾದ್ರೆ ಸಮಾಜವಾದಿ ತತ್ವ ಅಂದ್ರೆ ಏನು? ಅದರಲ್ಲೂ ವಿಶೇಷವಾಗಿ ಭಾರತೀಯ ಸಮಾಜವಾದ ಅನ್ನೋದು ತನ್ನದೇ ಆದಂತಹ ವಿಶೇಷ ಅರ್ಥವನ್ನು ಹೊಂದಿದೆ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕಾಗ್ತದೆ. ಮೊದಲಿಗೆ ಸಮಾಜವಾದ ಅನ್ನೋದು ಏನ್ ಹೇಳುತ್ತೆ? ಉತ್ಪಾದನೆ ಮತ್ತು ವಿತರಣೆ ಸಾಧ್ಯವಾದಷ್ಟು ಸಮಾಜಮುಖಿಯಾಗಿ, ಅಂದ್ರೆ ಸಾರ್ವತ್ರಿಕ ನೆಲೆಯಲ್ಲಿ, ಅಂದ್ರೆ ಸರ್ಕಾರದ ಸುಪರ್ದಿನಲ್ಲಿ ದೇಶದ ಉತ್ಪಾದನೆ ವಿತರಣೆ ಹೆಚ್ಚಾಗಿದ್ರೆ ಅದನ್ನು ಸಮಾಜವಾದ ಅನ್ನೋ ಅರ್ಥದಲ್ಲಿ ಬಳಸಲಾಗ್ತದೆ. ಆದರೆ ಭಾರತ ಕೆಲವೊಂದು ಪ್ರಮುಖ ಅಂಶಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದ ನಿಯಂತ್ರಣ ಹಾಗೂ ಇನ್ನೊಂದು ರೀತಿಯಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ ಎರಡನ್ನೂ ಬ್ಯಾಲೆನ್ಸ್ ಮಾಡೋ ನಿಟ್ಟಿನಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯಕ್ಕೂ ಧಕ್ಕೆ ಆಗಿರಬಾರ್ದು, ಸಮಾಜವಾದಿ ಸಿದ್ಧಾಂತವು ಜಾರಿಯಾಗಿರ್ಬೇಕು. ಆ ನಿಟ್ಟಿನಲ್ಲಿ ಭಾರತೀಯ ಸಮಾಜವಾದ ಹಲವಾರು ಬದಲಾವಣೆಗಳನ್ನ ತನ್ನಲ್ಲಿ ಮಾಡ್ಕೊಂಡಿರೋದನ್ನು ಕಾಣ್ತೀವಿ. ಹೀಗಾಗಿ ಇಲ್ಲಿ ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂದ್ರೆ ಒಂದು ಕಡೆ ಸರ್ಕಾರದ ನಿಯಂತ್ರಣದಲ್ಲಿ ಉತ್ಪಾದನೆ ಮತ್ತು ವಿತರಣೆಯನ್ನು ನೋಡ್ತೀವಿ, ಮತ್ತೊಂದು ಕಡೆ ವೈಯಕ್ತಿಕ ಸ್ವಾತಂತ್ರ್ಯದ ಮೂಲಕ ಸಮಾಜದ ಅಭಿವೃದ್ಧಿಯನ್ನು ಸಾಧಿಸುವ ನಿಟ್ಟಿನ ಪ್ರಯತ್ನದಲ್ಲಿ ನಮ್ಮ ಸಮಾಜವಾದ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ದೊರಕಿಸಿಕೊಟ್ಟು ಆ ಮೂಲಕ ಕಲ್ಯಾಣ ರಾಜ್ಯವನ್ನು ಕಟ್ಟುವ ಮಹದಾಸೆಯನ್ನ ನಮ್ಮ ಸಂವಿಧಾನ ಹೊಂದಬೇಕು. ಆ ರೀತಿಯ ನಿರ್ದೇಶನವನ್ನ ಸರ್ಕಾರಕ್ಕೆ
ಈ ಸಮಾಜವಾದಿ ಸಿದ್ಧಾಂತದ ಹಿನ್ನೆಲೆಯ ತತ್ವದಲ್ಲಿರುವ ರಾಜನಿರ್ದೇಶಕ ತತ್ವಗಳು ಹೇಳ್ತವೆ. ಏನಪ್ಪ ಅವು ಹಂಗಂದ್ರೆ, ಟು ಪ್ರಮೋಟ್ ದ ವೆಲ್ಫೇರ್ ಆಫ್ ದ ಪೀಪಲ್ ಬೈ ಸೆಕ್ಯೂರಿಂಗ್ ಎ ಸೋಷಿಯಲ್ ಆರ್ಡರ್ permitted by justice, that is social, economic and political, and to minimize inequalities in income, status, facilities and opportunities. ಅಂದ್ರೆ ಸಂವಿಧಾನದ ವಿಧಿ 38 ಏನ್ ಹೇಳುತ್ತೆ, ಸಮಾಜದಲ್ಲಿನ ಸಂಪತ್ತು, ಸ್ಥಾನಮಾನ, ಅವಕಾಶಗಳು ಎಲ್ಲರಿಗೂ ಸಿಗಬೇಕು. ಅಂದ್ರೆ ಸಂಪತ್ತು ಕೆಲವೇ ಜನರಲ್ಲಿ ಶೇಖರಣೆ ಆಗಬಾರದು. ಶೇಖರಣೆ ಆದ್ರೆ ಅಸಮಾನತೆ ಅನ್ನೋದು ಹೆಚ್ಚಾಗತ್ತೆ, ಬಡವರು ಶ್ರೀಮಂತರ ನಡುವಿನ ಅಂತರ ಹೆಚ್ಚಾಗತ್ತೆ. ಅದು ಆಗದಿರುವಂತೆ ಜವಾಬ್ದಾರಿಯಿಂದ ಸರ್ಕಾರವನ್ನು ನಡೆಸುವಂತೆ ಆರ್ಟಿಕಲ್ 38 ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡುತ್ತದೆ. ಎಲ್ಲರಿಗೂ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ದೊರಕಿಸಿಕೊಡುವುದರ ಬಗ್ಗೆ ಮಾರ್ಗದರ್ಶನವನ್ನ ಈ ಆರ್ಟಿಕಲ್ 38 ಅಥವಾ 38ನೇ ವಿಧಿ ತಿಳಿಸಿಕೊಡುತ್ತೆ. ಅದೇ ರೀತಿ ಮುಂದೆ ಹೋದಂತೆ ಟು ಸೆಕ್ಯೂರ್ ದ ರೈಟ್ ಟು ಅಡಿಕ್ವೇಟ್ ಮೀನ್ಸ್ ಆಫ್ ಲಿವ್ಲಿಹುಡ್ ಫಾರ್ ಆಲ್ ಸಿಟಿಜನ್ಸ್, ದ equitable distribution of material resources of the community for the common good, prevention of concentration of wealth and means of production, equal pay for equal work for men and women, preservation of the health and strength of workers and children against forcible abuse, and finally opportunities for healthy development of children. ಹಾಗಾದ್ರೆ 39ನೇ ವಿಧಿ ಏನ್ ಹೇಳುತ್ತೆ, ಎಲ್ಲರಿಗೂ ಜೀವನಾವಶ್ಯಕ ವಸ್ತುಗಳು ದೊರೆಯುವಂತೆ, ಸಾರ್ವಜನಿಕ ಸಂಪತ್ತು ಕೆಲವರಲ್ಲಿ ಶೇಖರಣೆ ಆಗದೆ ಸಮಾನವಾಗಿ ಹಂಚಿಕೆ ಆಗುವಂತೆ ನೋಡಿಕೊಳ್ಳುವಂತ ಜವಾಬ್ದಾರಿ ಆಳುವ ವರ್ಗದ ಮೇಲಿದೆ. ಅಷ್ಟೇ ಅಲ್ಲ, ಗಂಡಾಳಿಗೆ ಒಂದು ವೇತನ, ಹೆಣ್ಣಾಳಿಗೆ ಒಂದು ವೇತನ, ಮಹಿಳೆ ಮತ್ತು ಪುರುಷರ ನಡುವೆ ತಾರತಮ್ಯದ ಮೇಲೆ ಸಂಬಳವನ್ನು ನೀಡುವ ಅವೆಲ್ಲವನ್ನ ತಡೆಯುವಂತೆ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಪುರುಷರಾಗಿರ್ಲಿ ಮಹಿಳೆಯರಾಗಿರ್ಲಿ ತಾರತಮ್ಯ ಮಾಡದೆ ಇಬ್ಬರಿಗೂ ಸಮಾನ ವೇತನವನ್ನ ನೀಡುವಂತೆ ಸರ್ಕಾರಕ್ಕೆ 39ನೇ ವಿಧಿ ನಿರ್ದೇಶನ ನೀಡ್ತಾ ಇದೆ. ಅಷ್ಟೇ ಅಲ್ಲ, ಮಕ್ಕಳ ಆರೋಗ್ಯಯುತ ಬೆಳವಣಿಗೆಗಾಗಿ ಕ್ರಮ ವಹಿಸಬೇಕು ಸರ್ಕಾರ. ಉದಾಹರಣೆಗೆ, ಗರ್ಭಾವಸ್ಥೆಯಲ್ಲಿ ಹಾಗೂ ಬಾಣಂತನದಲ್ಲಿ ಮಹಿಳೆಗೆ ಮತ್ತು ಮಕ್ಕಳಿಗೆ ಉಚಿತವಾದಂತಹ ಪೌಷ್ಟಿಕ ಆಹಾರವನ್ನ ನೀಡುವುದರ ಮೂಲಕ ಆಗಿರಬಹುದು. ಅದೇ ರೀತಿ ವೈದ್ಯಕೀಯ ಸೇವೆಗಳು, ಉದಾಹರಣೆಗೆ ಆಯುಷ್ಮಾನ್ ಭಾರತದ ಮೂಲಕ ಬಡತನ ರೇಖೆಗಿಂತ ಕೆಳಗಿರೋರಿಗೆ ಉಚಿತವಾದಂತಹ ಒಂದು ಆರೋಗ್ಯ ಸೇವೆಯನ್ನು ನೀಡುವಂತಹ ಹಲವಾರು ಯೋಜನೆಗಳನ್ನ ಸರ್ಕಾರ ಮಾಡಬೇಕು ಅನ್ನುವಂತಹ ಮಾರ್ಗದರ್ಶನವನ್ನ ಸಂವಿಧಾನದ 39ನೇ ವಿಧಿ ರಾಜ್ಯ ನಿರ್ದೇಶಕ ತತ್ವಗಳ ಮೂಲಕ ಹೇಳ್ತಾ ಇದೆ. ಅದೇ ರೀತಿ 39A ಸಂವಿಧಾನದ ವಿಧಿ 39A ಏನ್ ಹೇಳುತ್ತೆ, ಟು ಪ್ರಮೋಟ್ ಈಕ್ವಲ್ ಜಸ್ಟಿಸ್ ಅಂಡ್ ಟು ಪ್ರೊವೈಡ್ ಫ್ರೀ ಲೀಗಲ್ ಏಡ್ ಟು ದ ಪುವರ್, ಅಂದ್ರೆ ಬಡವರಿಗೆ, ಶೋಷಿತರಿಗೆ, ದುರ್ಬಲ ವರ್ಗದವರಿಗೆ ಉಚಿತವಾದಂತಹ ಕಾನೂನಿನ ನೆರವು ಸಿಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ತನ್ನ ಪ್ರಯತ್ನವನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾರ್ಗದರ್ಶನವನ್ನ ಸಂವಿಧಾನದ 39A ವಿಧಿ ಹೇಳುತ್ತೆ. ಅಷ್ಟೇ ಅಲ್ಲ, ಸಂವಿಧಾನದ 41ನೇ ವಿಧಿ ಸರ್ಕಾರಕ್ಕೆ ಏನ್ ನಿರ್ದೇಶನ ನೀಡುತ್ತಪ್ಪ ಸಮಾಜವಾದದ ಹಿನ್ನೆಲೆಯಲ್ಲಿ ನೋಡೋದಾದ್ರೆ, ಟು ಸೆಕ್ಯೂರ್ ದ ರೈಟ್ ಟು ವರ್ಕ್, ಟು ಎಜುಕೇಶನ್ ಅಂಡ್ ಟು ಪಬ್ಲಿಕ್ ಅಸಿಸ್ಟೆನ್ಸ್ ಇನ್ ಕೇಸಸ್ ಆಫ್ ಅನ್ಎಂಪ್ಲಾಯ್ಮೆಂಟ್, ಓಲ್ಡ್ ಏಜ್, ಸಿಕ್ನೆಸ್ ಅಂಡ್ ಡಿಸೇಬಲ್ಮೆಂಟ್. ಆರ್ಟಿಕಲ್ 41 ಹೇಳುವಂತೆ ವೃದ್ಧರಿಗೆ, ರೋಗಿಗಳಿಗೆ ಸಹಾಯಧನವನ್ನ ನೀಡುವುದು. ಹಲವಾರು ಸರ್ಕಾರಗಳು ತಮ್ಮ ಆಳ್ವಿಕೆಯಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಂಡಿರುವುದನ್ನ ನೋಡ್ತೀವಿ. ಉದಾಹರಣೆಗೆ ವೃದ್ಧಾಪ್ಯ ವೇತನವನ್ನು ಕೊಡುವುದಾಗಿರಬಹುದು, ಆಯುಷ್ಮಾನ್ ಭಾರತದ ಮೂಲಕ ಉಚಿತ ಆರೋಗ್ಯ ಸೇವೆಯನ್ನು ಕೊಡುವುದಾಗಿರಬಹುದು, ವಿಧವೆಯರಿಗೆ ವಿಧವಾ ವೇತನ, ಅಂಗವಿಕಲರಿಗೆ ಅಂಗವಿಕಲರ ವೇತನ. ಹೀಗೆ ಸರ್ಕಾರಗಳು ತಮ್ಮ ಪ್ರಯತ್ನವನ್ನ ಮಾಡ್ತಾ ಇದ್ದವು. ಯಾವ ಹಿನ್ನೆಲೆಯಲ್ಲಿ? ರಾಜ್ಯ ನಿರ್ದೇಶಕ ತತ್ವಗಳ ಮಾರ್ಗಸೂಚಿಯ ಹಿನ್ನೆಲೆಯಲ್ಲಿ ಈ ಎಲ್ಲಾ ಕ್ರಮಗಳನ್ನ ಸರ್ಕಾರ ಕೈಗೊಳ್ಳಲೇಬೇಕಾಗಿರುತ್ತೆ. ಹಾಗಾದ್ರೆ ಮುಂದಿನ ಸಮಾಜ ತತ್ವದ ಹಿನ್ನೆಲೆಯ ನಿರ್ದೇಶನ ಏನಪ್ಪಾ ಅಂತಂದ್ರೆ, ಸಂವಿಧಾನದ 42ನೇ ವಿಧಿ ಹೇಳುವಂತೆ ಟು ಮೇಕ್ ಪ್ರೊವಿಷನ್ ಫಾರ್ ಜಸ್ಟ್ ಅಂಡ್ ಹ್ಯೂಮನ್ ಕಂಡೀಷನ್ಸ್ ಆಫ್ ವರ್ಕ್ ಅಂಡ್ ಮ್ಯಾಟರ್ನಿಟಿ ರಿಲೀಫ್. ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತಹ ನೌಕರರಿಗೆ ಯೋಗ್ಯವಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡುವ ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕು. ಅದು ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟೇ ಆಗಿರ್ಬೋದು. ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತಹ ನೌಕರರು, ಕಾರ್ಮಿಕರಿಗೆ
ಒಳ್ಳೆಯ ವಾತಾವರಣ, ಉದಾಹರಣೆಗೆ ದಿನಕ್ಕೆ 8 ಗಂಟೆಗಳ ಕಾಲ ಮಾತ್ರ ಕೆಲಸ ಮಾಡುವುದು, ಮಧ್ಯ ಮಧ್ಯ ಊಟಕ್ಕೆ ವಿರಾಮವನ್ನು ನೀಡುವುದು, ವಾರಕ್ಕೆ ಒಂದು ದಿವಸ ರಜೆ ಕೊಡುವುದು, ವರ್ಷಕ್ಕೊಂದ್ಸಾರಿ ಬೋನಸ್ಸು, ಒಳ್ಳೆಯ ಸಂಬಳ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಉಚಿತ ನೆರವು, ಹೀಗೆ ಹಲವಾರು ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಒಳ್ಳೆಯ ವಾತಾವರಣವನ್ನ ಪ್ರತಿಯೊಂದು ಕಾರ್ಖಾನೆ, ಆಫೀಸ್ಗಳಲ್ಲಿ, ಕಚೇರಿಗಳಲ್ಲಿ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಅರ್ಥದಲ್ಲಿ ಸಂವಿಧಾನದ 42ನೇ ವಿಧಿ ತಿಳಿಸಿಕೊಡ್ತದೆ. ಹಾಗಾದ್ರೆ ಸಂವಿಧಾನದ 43ನೇ ವಿಧಿ ಹೇಳುವಂತೆ ಟು ಸೆಕ್ಯೂರ್ ಎ ಲಿವಿಂಗ್ ವೇಜ್, ಎ ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅಂಡ್ ಸೋಷಿಯಲ್ ಅಂಡ್ ಕಲ್ಚರಲ್ ಅಪಾರ್ಚುನಿಟೀಸ್ ಫಾರ್ ಆಲ್ ವರ್ಕರ್ಸ್, ಅಂದ್ರೆ ಜೀವನೋಪಾಯಕ್ಕೆ ಬೇಕಾದಂತಹ ಎಲ್ಲಾ ಸೌಲಭ್ಯಗಳನ್ನ ಒದಗಿಸಿಕೊಡುವಂತ ಪ್ರಯತ್ನವನ್ನ ಆಳುವ ವರ್ಗ ಮಾಡಬೇಕು ಅನ್ನೋದನ್ನ ಸಂವಿಧಾನದ 43ನೇ ವಿಧಿ ತಿಳಿಸಿಕೊಡತ್ತೆ. ಹಾಗೆ 43A ವಿಧಿ ಏನ್ ಹೇಳುತ್ತೆ, ಕಾರ್ಖಾನೆಗಳ ನಿರ್ವಹಣೆಯ ಮಂಡಳಿಯಲ್ಲಿ ಕಾರ್ಮಿಕರನ್ನು ಪಾಲುದಾರರನ್ನಾಗಿ ಮಾಡ್ಕೋಬೇಕು, ಅವರನ್ನು ಸೇರಿಸಬೇಕು. ಕಾರ್ಖಾನೆ ನಿರ್ಧಾರಗಳಲ್ಲಿ ಕಾರ್ಮಿಕರನ್ನು ಸೇರಿಸಿಕೊಂಡು ಕಾರ್ಖಾನೆಯ ಅಭಿವೃದ್ಧಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು. ಟು ಟೇಕ್ ಸ್ಟೆಪ್ಸ್ ಟು ಸೆಕ್ಯೂರ್ ದ ಪಾರ್ಟಿಸಿಪೇಷನ್ ಆಫ್ ವರ್ಕರ್ಸ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಅನ್ನೋದನ್ನ 43A ವಿಧಿ ಹೇಳುತ್ತೆ. ಅದೇ ರೀತಿ 47ನೇ ವಿಧಿ ಟು ರೈಸ್ ದ ಲೆವೆಲ್ ಆಫ್ ನ್ಯೂಟ್ರಿಷನ್ ಅಂಡ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ಪೀಪಲ್ ಅಂಡ್ ಟು ಇಂಪ್ರೂವ್ ಪಬ್ಲಿಕ್ ಹೆಲ್ತ್. 47ನೇ ವಿಧಿ ಹೇಳುವಂತೆ ಸಾರ್ವಜನಿಕ ಆರೋಗ್ಯವನ್ನು ವೃದ್ಧಿಸುವ ನಿಟ್ಟಿನಲ್ಲಿ ಪೌಷ್ಟಿಕಾಂಶದ ಹೆಚ್ಚಳ ಆಗಿರಬೇಕು. ಆ ಮೂಲಕ ಜೀವನ ಮಟ್ಟವನ್ನ ಸುಧಾರಿಸುವ ನಿಟ್ಟಿನಲ್ಲಿ ಯೋಜನೆಗಳನ್ನ ರೂಪಿಸಬೇಕಾಗತ್ತೆ ಸರ್ಕಾರ ಅನ್ನುವಂತಹ ನಿರ್ದೇಶನವನ್ನ ಸಂವಿಧಾನದ 47ನೇ ವಿಧಿ ನೀಡುತ್ತೆ. ಈವರೆಗೆ ನಾವು ಸಿದ್ಧಾಂತದ ಹಿನ್ನೆಲೆಯಲ್ಲಿ ಏನೆಲ್ಲ ಸುಧಾರಣೆಗಳನ್ನ, ಯೋಜನೆಗಳನ್ನ ಸರ್ಕಾರ ರೂಪಿಸಬಹುದಾಗಿದೆ ಎಂಬುದನ್ನ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡಿದ್ವಿ. ಹಾಗಾದ್ರೆ ಈಗ ನಾವು ಮುಂದೆ ಗಾಂಧಿ ತತ್ವದ ಆಧಾರದ ಮೇಲೆ, ಗಾಂಧಿ ಬೇಸ್ಡ್ ಆನ್ ಗಾಂಧಿಯನ್ ಪ್ರಿನ್ಸಿಪಲ್ಸ್, ವಾಟ್ ಆರ್ ದಿ ಡೈರೆಕ್ಟಿವ್ಸ್ ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಫಾರ್ ಗವರ್ಮೆಂಟ್ ಅನ್ನೋದನ್ನ ನೋಡೋಣ. ಹಾಗಾದ್ರೆ ಗಾಂಧಿ ತತ್ವಗಳ ಆಧಾರದ ಮೇಲೆ ಅಂತಂದ್ರೆ ದೀಸ್ ಪ್ರಿನ್ಸಿಪಲ್ಸ್ ಆರ್ ಬೇಸ್ಡ್ ಆನ್ ಗಾಂಧಿಯನ್ ಫಿಲಾಸಫಿ ಆರ್ ಐಡಿಯಾಲಜಿ. They represent the program of reconstruction enunciated by Gandhi during the national movement in order to fulfill the dreams of Gandhi. ಅಂದ್ರೆ ಗಾಂಧಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ಯಾವ ತತ್ವಗಳ ಆಧಾರದ ಮೇಲೆ ಸರ್ಕಾರವನ್ನ ಸುಧಾರಿಸುವ ಪ್ರಯತ್ನದಲ್ಲಿ ಏನೇನು ತತ್ವಗಳನ್ನ ಹೇಳಿದರು ಸಮಾಜ ಸುಧಾರಣೆಗೆ ಸಂಬಂಧಪಟ್ಟಂತೆ, ಆ ಗಾಂಧಿಯ ತತ್ವಗಳ ಆಧಾರಿತವಾಗಿ ಕೆಲವೊಂದು ಕೆಲಸ ಕಾರ್ಯಗಳನ್ನ ಸರ್ಕಾರಗಳು ಮಾಡಲೇಬೇಕಾಗತ್ತೆ ಅನ್ನೋದನ್ನ ಈ ಗಾಂಧಿ ತತ್ವಗಳು ನಮಗ ತಿಳಿಸಿಕೊಡ್ತಾವ. ಹಾಗಾದ್ರೆ ಗಾಂಧಿ ತತ್ವ ಆಧಾರಿತ ರಾಜ್ಯ ನಿರ್ದೇಶಕ ತತ್ವಗಳು ಯಾವುವು ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಸಂವಿಧಾನದ 40ನೇ ವಿಧಿ ತಿಳಿಸುವಂತೆ ಟು ಆರ್ಗನೈಸ್ ವಿಲೇಜ್ ಪಂಚಾಯತ್ಸ್ ಅಂಡ್ ಎಂಡೋ ದೆಮ್ ವಿತ್ ನೆಸೆಸರಿ ಪವರ್ಸ್ ಅಂಡ್ ಅಥಾರಿಟಿ ಟು ಎನೇಬಲ್ ದೆಮ್ ಟು ಫಂಕ್ಷನ್ ಆಸ್ ಯೂನಿಟ್ಸ್ ಆಫ್ ಸೆಲ್ಫ್ ಗವರ್ಮೆಂಟ್. ಅಂದ್ರೆ ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪನೆ ಮಾಡಿ ಅವುಗಳಿಗೆ ಕೆಲವೊಂದು ಅವಶ್ಯಕ ಅಧಿಕಾರ ಮತ್ತು ಸ್ವಾತಂತ್ರ್ಯವನ್ನು ನೀಡಬೇಕು. ಅವಾಗ ಏನಾಗತ್ತೆ, ಅಧಿಕಾರ ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್ ಆಫ್ ಅಥಾರಿಟಿ ಅನ್ನೋದನ್ನ ತರಬೇಕಂದ್ರೆ ಗ್ರಾಮ ಪಂಚಾಯಿತಿಗಳ ರಚನೆ ಆಗಬೇಕು. ಅವುಗಳಿಗೆ ಸಂವಿಧಾನಬದ್ಧ ಸ್ಥಾನಮಾನ ನೀಡುವುದರ ಮೂಲಕ ಅವುಗಳನ್ನು ಸ್ವತಂತ್ರಗೊಳಿಸಬೇಕು. ಅವುಗಳು ತಮ್ಮದೇ ಅಧಿಕಾರವನ್ನು ಹೊಂದುವಂತೆ ಅವುಗಳ ರಚನೆ ಆದಾಗ ಗ್ರಾಮಗಳ ಸುಧಾರಣೆ ಆಗತ್ತೆ. ಆ ಮೂಲಕ ದೇಶದ ಅಭಿವೃದ್ಧಿ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಗಾಂಧಿಯವರು ಹಲವಾರು ತತ್ವಗಳನ್ನು ಹೇಳಿದರು. ಆ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿಯ ಸ್ಥಾಪನೆಯನ್ನ ಸರ್ಕಾರಗಳು ಮಾಡಬೇಕು ಅನ್ನೋದನ್ನ ಸಂವಿಧಾನದ 4ನೇ ಭಾಗದ 40ನೇ ವಿಧಿ ತಿಳಿಸಿಕೊಡುತ್ತೆ. ಅದೇ ರೀತಿ 43ನೇ ವಿಧಿ ಟು ಪ್ರಮೋಟ್ ಕಾಟೇಜ್ ಇಂಡಸ್ಟ್ರೀಸ್ ಆನ್ ಆನ್ ಇಂಡಿವಿಜುವಲ್ ಆರ್ ಕೋಆಪರೇಷನ್ ಬೇಸಿಸ್ ಇನ್ ರೂರಲ್ ಏರಿಯಾಸ್. ಅಂದ್ರೆ ಗ್ರಾಮೀಣ ಭಾಗಗಳಲ್ಲಿ ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಬೇಕು. ನೇಕಾರಿಕೆ, ಕಮ್ಮಾರಿಕೆ, ಚರ್ಮಕಾರಿಕೆ, ಅಷ್ಟೇ ಅಲ್ಲ ಕೋಳಿ ಫಾರ್ಮು, ಈಗ ಸಣ್ಣ ಪುಟ್ಟ ಗುಡಿ ಕೈಗಾರಿಕೆ, ಆಮೇಲೆ ಸಣ್ಣ ಸಣ್ಣ ಈಗ ನೋಡ್ರಿ ಗೊಂಬೆಗಳನ್ನು, ಕಟ್ಟಿಗೆಯಲ್ಲಿ ಬೊಂಬೆಗಳನ್ನು ಮಾಡುವುದು ಚನ್ನಪಟ್ಟಣ ವಿಶೇಷತೆ. ಅದೇ ರೀತಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ. ಈ ಕಾಶ್ಮೀರದಲ್ಲಿ ರತ್ನಗಂಬಳಿಗಳು, ಶಾಲ್ಗಳು,
ಹೀಗೆ ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳನ್ನು ಮಾಡುವುದರ ಉತ್ತೇಜನ ನೀಡುವುದರ ಮೂಲಕ ಗ್ರಾಮೀಣ ಭಾಗದಲ್ಲಿ ಆರ್ಥಿಕತೆಯನ್ನು ಸುಧಾರಿಸಬೇಕು, ಉದ್ಯೋಗವನ್ನು ಸೃಷ್ಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ಗಾಂಧಿಯವರು ಒಂದು ಅಭಿಪ್ರಾಯ ಇತ್ತು ಅಥವಾ ಆಸೆ ಇತ್ತು. ಅದನ್ನೇ ಸಂವಿಧಾನದ 4ನೇ ಭಾಗದ 43ನೇ ವಿಧಿ ತಿಳಿಸಿಕೊಡ್ತದೆ. ಓಕೆ, 43B, to promote voluntary formation, autonomous functioning, democratic control and ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. 43B ವಿಧಿ ಏನು ತಿಳಿಸುತ್ತೆ? ಸಹಕಾರಿ ಸಂಘಗಳನ್ನ ಬಲಪಡಿಸುವ ನಿಟ್ಟಿನೊಳಗ, ಅಂದ್ರೆ ಯಾವ ರೀತಿಯವನ್ನ ಸ್ವಹಿತಾಸಕ್ತಿಯ ಮೇಲೆ ಅವು ಅಭಿವೃದ್ಧಿ ಹೊಂದಿರಬೇಕು, ಅವುಗಳಿಗೆ ತನ್ನದೇ ಆದಂಥ ಅಧಿಕಾರವನ್ನು ನೀಡುವುದರ ಮೂಲಕ ಪ್ರಜಾಸತ್ತಾತ್ಮಕ ಮಾದರಿಯಲ್ಲಿ ಸಹಕಾರಿ ಸಂಘಗಳ ಅಭಿವೃದ್ಧಿನ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ 43B ವಿಧಿ ಇತ್ತೀಚೆಗೆ ತಿದ್ದುಪಡಿಯ ಮೂಲಕ ಇದನ್ನು ಹೆಚ್ಚುವರಿಯಾಗಿ ಸೇರಿಸಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲ, ಸಂವಿಧಾನದ 46ನೇ ವಿಧಿ ಗಾಂಧಿ ತತ್ವದ ಹಿನ್ನೆಲೆಯಲ್ಲಿ ಏನ್ ಹೇಳತ್ತಪ್ಪ ಅಂದ್ರೆ, ಟು ಪ್ರಮೋಟ್ ದ ಎಜುಕೇಶನಲ್ ಅಂಡ್ ಎಕನಾಮಿಕ್ ಇಂಟ್ರೆಸ್ಟ್ ಆಫ್ SCs, STs ಅಂಡ್ ಅದರ್ ವೀಕರ್ ಸೆಕ್ಷನ್ಸ್. ಅಂದ್ರೆ ಏನ್ ಹೇಳುತ್ತೆ 46ನೇ ವಿಧಿ, ಟು ಪ್ರಮೋಟ್ ದ ಎಜುಕೇಶನಲ್ ಎಕನಾಮಿಕ್ ಇಂಟ್ರೆಸ್ಟ್ ಆಫ್ SCs, STs ಅಂಡ್ ಅದರ್ ವೀಕರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ ಅಂಡ್ ಟು ಪ್ರೊಟೆಕ್ಟ್ ದೆಮ್ ಫ್ರಮ್ ಸೋಷಿಯಲ್ ಇನ್ಜಸ್ಟಿಸ್ ಅಂಡ್ ಎಕ್ಸ್ಪ್ಲಾಯಿಟೇಷನ್. ಅಂದ್ರೆ ದುರ್ಬಲ ವರ್ಗದವರ ಶೈಕ್ಷಣಿಕ ಮತ್ತು ಆರ್ಥಿಕ ರಕ್ಷಣೆ ಆಗಬೇಕು, ಅವರ ಅಭಿವೃದ್ಧಿಗೆ ಬೇಕಾದಂತಹ ಅಗತ್ಯ ಕ್ರಮಗಳೆಲ್ಲವನ್ನ ಸರ್ಕಾರ ಕೈಗೊಳ್ಳಬೇಕು. ಅಂದಾಗ ಸರ್ವ ಸಮುದಾಯದ ಅಭಿವೃದ್ಧಿ ಸಾಧ್ಯ. ಅದರಲ್ಲೂ ಶೋಷಣೆಗೊಳಗಾದವರನ್ನ, ದುರ್ಬಲರನ್ನ, ಧೀರನರನ್ನ, ದಲಿತರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ಆಳುವಂತಹ ಸರ್ಕಾರ ಹೊಂದಿರಬೇಕು ಅನ್ನುವಂಥದ್ದು ಗಾಂಧೀಜಿಯವರ ಹಂಬಲವಾಗಿತ್ತು. ಅದನ್ನೇ ಸಂವಿಧಾನದ 46ನೇ ವಿಧಿ ಹೇಳುತ್ತೆ. ದುರ್ಬಲ ವರ್ಗದವರ ಶೈಕ್ಷಣಿಕ ಮತ್ತು ಆರ್ಥಿಕ ರಕ್ಷಣೆ ಆಗಬೇಕು. ಅಷ್ಟೇ ಅಲ್ಲ, ಅವರ ಅಭಿವೃದ್ಧಿಗೆ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳುತ್ತೆ. ಹಾಗಾದ್ರೆ ಸಂವಿಧಾನದ 47ನೇ ವಿಧಿ 47th ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ? ಟು ಪ್ರೊಹಿಬಿಟ್ ದ ಕನ್ಸಂಪ್ಷನ್ ಆಫ್ ಇಂಟಾಕ್ಸಿಕೇಟಿಂಗ್ ಡ್ರಿಂಕ್ಸ್ ಅಂಡ್ ಡ್ರಗ್ಸ್ ವಿಚ್ ಆರ್ ಇಂಜುರಿಯಸ್ ಟು ಹೆಲ್ತ್. ಅಂದ್ರೆ ಆರೋಗ್ಯಕ್ಕೆ ಹಾನಿಕರವಾದಂತಹ ಪಾನೀಯಗಳನ್ನ, ಡ್ರಗ್ಸ್ಗಳನ್ನ ನಿಷೇಧಿಸಬೇಕು, ಅವುಗಳನ್ನ ಬಳಸಬಾರದು. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ವಹಿಸಬೇಕು ಅನ್ನುವಂಥ ನಿರ್ದೇಶನವನ್ನ ಸಂವಿಧಾನದ 47ನೇ ವಿಧಿ ರಾಜ್ಯ ನಿರ್ದೇಶಕ ತತ್ವಗಳ ಮೂಲಕ ಮಾರ್ಗದರ್ಶನವನ್ನ ಮಾಡ್ತಾ ಇದೆ. ಅದೇ ರೀತಿ 48ನೇ ವಿಧಿ, ಟು ಪ್ರೊಹಿಬಿಟ್ ದ ಸ್ಲಾಟರ್ ಆಫ್ ಕೌಸ್, ಕಾಫ್ ಅಂಡ್ ಅದರ್ ಮಿಲ್ಕ್ ಅಂಡ್ ಡ್ರಾಟ್ ಕ್ಯಾಟಲ್ ಅಂಡ್ ಟು ಇಂಪ್ರೂವ್ ದೇರ್ ಬ್ರೀಡ್ಸ್. ಅಂದ್ರೆ ಪಶು ಸಂಗೋಪನೆಯನ್ನು ವೃದ್ಧಿಗೊಳಿಸಬೇಕು. ಆ ನಿಟ್ಟಿನಲ್ಲಿ ಗೋ ಹತ್ಯೆಯನ್ನ ನಿಷೇಧ ಮಾಡುವುದು, ವೈಜ್ಞಾನಿಕ ಕ್ರಮದಲ್ಲಿ ಕೃಷಿಯನ್ನ ಅಭಿವೃದ್ಧಿಪಡಿಸುವಂತೆ 48ನೇ ವಿಧಿ ಸರ್ಕಾರಗಳಿಗೆ ನಿರ್ದೇಶನವನ್ನ ನೀಡುತ್ತದೆ. ಇಷ್ಟೊತ್ತಿನವರೆಗೂ ನಾವು ಗಾಂಧಿ ತತ್ವ ಆಧಾರಿತ ರಾಜ್ಯ ನಿರ್ದೇಶಕ ತತ್ವಗಳು ಯಾವ್ಯಾವ ಅನ್ನೋದನ್ನ ನೋಡಿದ್ವಿ. ಈ ಕೊನೆಯದಾಗಿ ರಾಜ್ಯ ನಿರ್ದೇಶಕ ತತ್ವಗಳ ವರ್ಗೀಕರಣದಲ್ಲಿ ಕೊನೆಯದಾಗಿ ಲಿಬರಲ್ ಇಂಟೆಲೆಕ್ಚುವಲ್ ಪ್ರಿನ್ಸಿಪಲ್ಸ್, ಉದಾರೀಕರಣದ ಹಿನ್ನೆಲೆಯಲ್ಲಿ ನೀಡಿದಂತಹ ತತ್ವಗಳು ಯಾವುವು ಅನ್ನೋದನ್ನ ನೋಡೋಣ. ಮೊದಲಿಗೆ, ಟು ಸೆಕ್ಯೂರ್ ಫಾರ್ ಆಲ್ ಸಿಟಿಜನ್ಸ್ ಎ ಯೂನಿಫಾರ್ಮ್ ಸಿವಿಲ್ ಕೋಡ್ ಥ್ರೂಔಟ್ ದ ಕಂಟ್ರಿ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಪದೇ ಪದೇ ಈ ವಿಷಯದ ಕುರಿತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಅಂದ್ರೆ ಏಕರೂಪ ನಾಗರಿಕ ಸಂಹಿತೆ, ದೇಶದಾದ್ಯಂತ ಒಂದೇ ರೀತಿಯ ಕಾನೂನು ಸಂಹಿತೆಯನ್ನ ಜಾರಿಗೊಳಿಸಬೇಕು. ಇದು ಸಮಾನತೆಗೆ ದಾರಿ ಮಾಡಿಕೊಡತ್ತೆ ಅನ್ನೋ ಅರ್ಥದಲ್ಲಿ ಇದನ್ನ ಜಾರಿಗೆ ತರಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಿರ್ದೇಶನವನ್ನು 44ನೇ ವಿಧಿಯ ಮೂಲಕ ಹೇಳಲಾಗ್ತಾ ಇದೆ. 44ನೇ ವಿಧಿ ಏಕರೂಪ ನಾಗರಿಕ ಸಂಹಿತೆಯ ಕುರಿತು ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡ್ತದೆ. ಹಾಗಾದ್ರೆ 45ನೇ ವಿಧಿ ಏನ್ ಹೇಳುತ್ತೆ? ಟು ಪ್ರೊವೈಡ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್ ಫಾರ್ ಆಲ್ ಚಿಲ್ಡ್ರನ್ ಅಂಟಿಲ್ ದೇ ಕಂಪ್ಲೀಟ್ ದ ಏಜ್ ಆಫ್ 6 years. ಅಂದ್ರೆ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ 6 ವರ್ಷ ರೀಚ್ ಆಗುವವರೆಗೂ. ಇತ್ತೀಚೆಗೆ ಶಿಕ್ಷಣ ಹಕ್ಕನ್ನ ಮೂಲಭೂತ ಹಕ್ಕಲ್ಲಿ ಸೇರಿಸಿದ್ರಿಂದ 45ನೇ ವಿಧಿಯ ಅಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡ್ಕೊಂಡಿರೋದನ್ನು ಕಾಣ್ತೀವಿ. ಮೊದಲು 14 ವರ್ಷದೊಳಗಿನ ಮಕ್ಕಳಿಗೆ ಅಂತ ಇತ್ತು 45ನೇ ವಿಧಿ. ಈಗ ಕಡ್ಡಾಯ ಶಿಕ್ಷಣವನ್ನ ಮೂಲಭೂತ ಹಕ್ಕಿನಲ್ಲಿ ಸೇರಿಸಿರೋದ್ರಿಂದ 45ನೇ ವಿಧಿಯಲ್ಲಿ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ 6 ವರ್ಷದೊಳಗಿನ ಮಕ್ಕಳಿಗೆ ಅನ್ನೋದನ್ನ ಸ್ವಲ್ಪ ಮಾರ್ಪಾಡು ಮಾಡಿಕೊಂಡು ಬದಲಾವಣೆ ಮಾಡಿಕೊಳ್ಳಲಾಗಿದೆ ಅಥವಾ ತಿದ್ದುಪಡಿಯನ್ನ ಮಾಡಿಕೊಂಡಿರೋದನ್ನ ನಾವು ಕಾಣ್ತೀವಿ. ಓಕೆ, ಇದು 45ನೇ ವಿಧಿ. ಅಂದ್ರೆ
ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಲಿಕ್ಕೆ ಕ್ರಮ ವಹಿಸಬೇಕು. ಸ್ಕೂಲಿಗೆ ಹೋಗೋಕ್ಕಿಂತ ಮೊದಲಿನ ಮಕ್ಕಳ ಕೇರ್ ಮಾಡಬೇಕು ಅದನ್ನ ಹೇಳುತ್ತೆ. ಅದೇ ರೀತಿ 48ನೇ ವಿಧಿ, ಟು ಆರ್ಗನೈಸ್ ಅಗ್ರಿಕಲ್ಚರ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಆನ್ ಮಾಡರ್ನ್ ಅಂಡ್ ಸೈಂಟಿಫಿಕ್ ಲೈನ್ಸ್. ಅಂದ್ರೆ ಕೃಷಿ ಮತ್ತು ಪಶುಸಂಗೋಪನೆಯನ್ನು ಆಧುನಿಕ ಮತ್ತು ವೈಜ್ಞಾನಿಕ ವಿಧಾನದಲ್ಲಿ ಸಂಘಟಿಸಬೇಕು. ಅಂದ್ರೆ ಹಿಂದಿನ ಹಳೆಯ ಸಂಪ್ರದಾಯದ ಕೃಷಿಯನ್ನ ಅವಲಂಬಿಸಿದ್ರೆ ಅಷ್ಟಾಗಿ ಉತ್ಪಾದನೆ ಹೆಚ್ಚಾಗದೇ ಇರೋದ್ರಿಂದ, ಅದರಿಂದ ರೈತರಿಗೆ ಯಾವುದೇ ಲಾಭ ಆಗದೇ ಇರೋದ್ರಿಂದ ಕೃಷಿ ಮತ್ತು ಪಶುಸಂಗೋಪನೆಯಲ್ಲಿ ಆಧುನಿಕತೆಯನ್ನು ತರಬೇಕು. ಆ ನಿಟ್ಟಿನೊಳಗ ಹೊರದೇಶಗಳಲ್ಲಿ, ವಿಶೇಷವಾಗಿ ಇಸ್ರೇಲ್ ಅಗ್ರಿಕಲ್ಚರ್ ಅಲ್ಲಿ ಅತ್ಯಂತ ಮುಂದುವರಿದಂತಹ ರಾಷ್ಟ್ರ, ಅಲ್ಲಿ ಬಳಸುವಂತಹ ವೈಜ್ಞಾನಿಕ ವಿಧಾನಗಳನ್ನ ಭಾರತದಲ್ಲಿಯೂ ಬಳಸಿಕೊಂಡು, ಅಂದ್ರೆ ಜಗತ್ತಿನಲ್ಲಿರುವಂತಹ ಆಧುನಿಕ ಮತ್ತು ವೈಜ್ಞಾನಿಕ ವಿಧಾನಗಳನ್ನ ಕೃಷಿ ಮತ್ತು ಪಶುಸಂಗೋಪನೆಯಲ್ಲಿಯೂ ಬಳಸಿಕೊಂಡು ಭಾರತವನ್ನು ಆ ನಿಟ್ಟಿನಲ್ಲಿ ಅಭಿವೃದ್ಧಿಪಡಿಸಬೇಕು ಅನ್ನುವಂತಹ ಅರ್ಥದಲ್ಲಿ 48ನೇ ವಿಧಿ ಹೇಳತ್ತೆ. ಹಾಗಾದ್ರೆ 48A ಏನ್ ಹೇಳತ್ತೆ? ಸಂವಿಧಾನದ 48A ವಿಧಿ, ಟು ಪ್ರೊಟೆಕ್ಟ್ ಅಂಡ್ ಇಂಪ್ರೂವ್ ದ ಎನ್ವಿರಾನ್ಮೆಂಟ್ ಅಂಡ್ ಟು ಸೇಫ್ ಗಾರ್ಡ್ ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್. ಅಂದ್ರೆ ಪರಿಸರ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಹಾಗೂ ಅರಣ್ಯ ಮತ್ತು ವನ್ಯಜೀವಿಗಳನ್ನ ರಕ್ಷಿಸಬೇಕು. ಪರಿಸರವನ್ನು ಸಂರಕ್ಷಿಸುವಂತ ಪ್ರಯತ್ನ ಮಾಡಬೇಕು ಹಾಗೂ ಅದನ್ನು ಅಭಿವೃದ್ಧಿಪಡಿಸಬೇಕು. ಅಷ್ಟೇ ಅಲ್ಲ, ಅಂದ್ರೆ ಪರಿಸರ ಸಂರಕ್ಷಣೆ ಅಂದ್ರೆ ಶುದ್ಧವಾದಂತಹ ಕುಡಿಯುವ ನೀರು, ಒಳ್ಳೆಯ ಗಾಳಿ, ಆಮೇಲೆ ಒಳ್ಳೆಯ ವಾತಾವರಣ, ಅರಣ್ಯವನ್ನ ಮತ್ತು ವನ್ಯಜೀವಿಗಳನ್ನ ಸಂರಕ್ಷಿಸುವಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳಿ 48A ವಿಧಿ ತಿಳಿಸತ್ತೆ. ನೆಕ್ಸ್ಟ್ 49ನೇ ವಿಧಿ, ಟು ಪ್ರೊಟೆಕ್ಟ್ ಮಾನ್ಯುಮೆಂಟ್ಸ್, places and objects of artistic or historic interest which are declared to be of national importance. ಅಂದ್ರೆ ರಾಷ್ಟ್ರದ ಪ್ರಮುಖ ಅಂಶಗಳಾದಂತಹ ಸ್ಮಾರಕ ಮತ್ತು ಐತಿಹಾಸಿಕ ಸ್ಥಳಗಳನ್ನ ರಕ್ಷಿಸುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕು ಎನ್ನುವ ನಿರ್ದೇಶನವನ್ನ 49ನೇ ವಿಧಿ ತಿಳಿಸತ್ತೆ. ಅದೇ ರೀತಿ 50ನೇ ವಿಧಿ ಏನ್ ಹೇಳತ್ತಪ್ಪ? ಟು ಸಪರೇಟ್ ದ ಜುಡಿಷಿಯರಿ ಫ್ರಮ್ ದ ಎಕ್ಸಿಕ್ಯೂಷನ್ ಇನ್ ದ ಪಬ್ಲಿಕ್ ಸರ್ವಿಸ್ ಆಫ್ ದ ಸ್ಟೇಟ್. ಅಂದ್ರೆ ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಬೇರ್ಪಡಿಸಬೇಕು ಎಂಬ ಅಂಶವನ್ನ, ನ್ಯಾಯಾಂಗ ಮತ್ತು ಕಾರ್ಯಾಂಗ ಒಂದೇ ಆಗಿದ್ರೆ ಅವರ ತಪ್ಪು ಅವರಿಗೆ ಅರ್ಥ ಆಗೋದಿಲ್ಲ, ನಮ್ಮ ತಪ್ಪು ನಮಗೆ ಹೆಂಗ್ ಗೊತ್ತಾಗೋದಿಲ್ವೋ ಅದೇ ರೀತಿ ಆಳುವ ವರ್ಗ ಏನಾದ್ರೂ ತಪ್ಪು ಮಾಡಿದ್ರೆ ಅದ್ರ ತಪ್ಪು ಅದಕ್ಕೆ ಗೊತ್ತಾಗಂಗಿಲ್ಲ. ಅದಕ್ಕೆ ತಿಳಿಸಿ ಬುದ್ಧಿ ಹೇಳಲಿಕ್ಕೆ ನ್ಯಾಯಾಂಗವನ್ನ ಆಡಳಿತಾಂಗ, ಇದು ವಿಶೇಷವಾಗಿ ತಾಲೂಕು ದಂಡಾಧಿಕಾರಿಗಳೇ ಆಡಳಿತನೂ ಆಗಿರ್ತಾರ ಮತ್ತು ನ್ಯಾಯಾಂಗನೂ ಆಗಿರ್ತಾರ. ಹೀಗಾಗಿ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರರು ಅಥವಾ ತಾಲೂಕು ದಂಡಾಧಿಕಾರಿಗಳು ಅಥವಾ ಅಸಿಸ್ಟೆಂಟ್ ಕಮಿಷನರ್ಗಳು ಇವರುಗಳಿಗೆ ಜುಡಿಷಿಯಲ್ ಆಸ್ ವೆಲ್ ಆಸ್ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಎರಡೂ ಇರ್ತಾವೆ. ಇದನ್ನ ಸಾಧ್ಯವಾದಷ್ಟು ಬೇರ್ಪಡಿಸುವಂತ ಪ್ರಯತ್ನವನ್ನ ಸರ್ಕಾರಗಳು ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಸಂವಿಧಾನದ 50ನೇ ವಿಧಿ ಹೇಳತ್ತೆ. ಏನ್ ಹೇಳತ್ತೆ? ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಬೇರ್ಪಡಿಸಬೇಕು ಎನ್ನುವ ಅಂಶವನ್ನ ಹೇಳುತ್ತೆ. ಅದೇ ರೀತಿ 51ನೇ ವಿಧಿ, ಟು ಪ್ರಮೋಟ್ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ ಅಂಡ್ ಮೇಂಟೈನ್ ಜಸ್ಟ್ ಅಂಡ್ ಆನರಬಲ್ ರಿಲೇಷನ್ಸ್ ಬಿಟ್ವೀನ್ nations, to foster respect for international law and treaty obligations and encourage settlements of international disputes by arbitration. ಅಂದ್ರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನ ಸ್ಥಾಪಿಸುವಂತಹ, ಹೆಚ್ಚಿಸುವಂತಹ, ನೆಲೆಸುವಂತಹ ಕೆಲಸ ಕಾರ್ಯಗಳನ್ನ ಸರ್ಕಾರ ಮಾಡಬೇಕು. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ವಿವಾದಗಳೇನಾದರೂ ಇದ್ರೆ, ಉದಾಹರಣೆಗೆ ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ವಾದ ವಿವಾದ, ನದಿ ನೀರಿನ ಹಂಚಿಕೆಗಳಿಗೆ ಸಂಬಂಧಪಟ್ಟಂತೆ, ಹೀಗೆ ಹಲವಾರು ಸಮಸ್ಯೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇ ಸಮಸ್ಯೆ ಇರಲಿ ಅವೆಲ್ಲವನ್ನ ಶಾಂತಿಯುತ ಮಾರ್ಗದ ಮೂಲಕ, ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳುವಂತ ಪ್ರಯತ್ನಗಳನ್ನು ಮಾಡಬೇಕೇ ಹೊರತು ಅಶಾಂತಿಗೆ ಅವಕಾಶ ಮಾಡಿಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಸಂವಿಧಾನದ 51ನೇ ವಿಧಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಕುರಿತಾಗಿ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಿರುವುದನ್ನ ನೋಡ್ತೀವಿ. ಹೀಗೆ ಇಂದಿನ ತರಗತಿಯಲ್ಲಿ ನಾವು ರಾಜ್ಯ ನಿರ್ದೇಶಕ ತತ್ವಗಳು, ಸಂವಿಧಾನದ 4ನೇ ಭಾಗದಲ್ಲಿರುವ ರಾಜ್ಯ ನಿರ್ದೇಶಕ ತತ್ವಗಳು, ಅವುಗಳ ಅರ್ಥ, ಅದರ ಸ್ವರೂಪ ಅಥವಾ ಅವುಗಳ ಸ್ವಭಾವ, ಅಷ್ಟೇ ಅಲ್ಲ ಅವುಗಳ ವರ್ಗೀಕರಣ ಯಾವ ರೀತಿ ಮಾಡಲಾಯಿತು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳ ಮಹತ್ವ ಮತ್ತು ಮೂಲಭೂತ ಹಕ್ಕುಗಳು ಹಾಗೂ ರಾಜ್ಯ ನಿರ್ದೇಶಕ ತತ್ವಗಳ ನಡುವಿನ ವ್ಯತ್ಯಾಸಗಳ ಕುರಿತು ತಿಳಿದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡೋಣ. ಧನ್ಯವಾದಗಳು.